ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಗಾಂಧೀಜಿ ಜಯಂತಿ ಪ್ರಯುಕ್ತ ಅಕ್ಟೋಬರ್ 4ರ ಶುಕ್ರವಾರದಂದು ಬೆಳಗ್ಗೆ 11 ಗಂಟೆಗೆ ಜನಜಾಗೃತಿ ಸಮಾವೇಶವನ್ನು ಪಟ್ಟಣದ ಶ್ರೀ ಶಿವಕುಮಾರ ಸ್ವಾಮಿ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಎಚ್.ಎಸ್. ಹರೀಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಪಟ್ಟಣದ ಹೊಸಪೇಟೆಯಲ್ಲಿರುವ ಕ್ಷೀರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಚ್.ಎಸ್. ಹರೀಶ್ ಅವರು ಮಾತನಾಡಿದರು. ಮದ್ಯ ವ್ಯಸನದಿಂದ ಕುಟುಂಬಗಳು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುತ್ತಾ ಇದ್ದು, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮದ್ಯ ವ್ಯಸನಿಗಳಿಗೆ ಮನಪರಿವರ್ತನೆಯ ಬೋಧನೆ ಮತ್ತು ಚಿಕಿತ್ಸೆ ನೀಡಿ ಮದ್ಯ ವ್ಯಸನ ಮುಕ್ತರಾಗಿಸುವ ಕೆಲಸ ಮಾಡ್ತಾ ಇದೆ. ಮದ್ಯ ವ್ಯಸನ ಮುಕ್ತರಾಗೋದೊಂದಿಗೆ ನವಜೀವನ ಸಮಿತಿ ಒಡನಾಟವಿಟ್ಟುಕೊಂಡು ಅವರು ನೆಮ್ಮದಿಯಿಂದ ಬದುಕುವಂತೆ ಮಾಡುತ್ತಿದೆ ಎಂದು ತಿಳಿಸಿದರು. ಜಿಲ್ಲಾ ನಿರ್ದೇಶಕ ಜಯಕರ್ ಶೆಟ್ಟಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಕುಟುಂಬಗಳು ಅಭಿವೃದ್ಧಿ ಹೊಂದಬೇಕಾದರೆ ಅಂತಹ ಕುಟುಂಬದಲ್ಲಿ ದುಶ್ಚಟಗಳು ಇರಬಾರದು. 1992ರಲ್ಲಿ ಆರಂಭಗೊಂಡ ಶ್ರೀ ಧರ್ಮಸ್ಥಳ ಸಂಸ್ಥೆ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಯೋಗದೊಂದಿಗೆ 1854 ಶಿಬಿರಗಳನ್ನು ಆಯೋಜನೆ ಮಾಡಿ 1,40,000 ಮದ್ಯ ವ್ಯಸನಿಗಳ ಒಂದು ಮನಪರಿವರ್ತನೆಯನ್ನ ಮಾಡಿ ವ್ಯಸನ ಮುಕ್ತರನ್ನಾಗಿ ಮಾಡಲಾಗಿದೆ. 37 ಜಿಲ್ಲಾ ವೇದಿಕೆ, 1,114 ಕೋ-ಆಪ್ ಸದಸ್ಯರು, 120 ಪದಾಧಿಕಾರಿಗಳು, 7,000 ಸದಸ್ಯರೊಂದಿಗೆ ವ್ಯಸನ ಮುಕ್ತ ಸಮಾಜಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. ರಾಮನಗರ ಜಿಲ್ಲೆಯಲ್ಲಿ ಇದುವರೆಗೂ 17 ಮದ್ಯ ವ್ಯಸನ ಶಿಬಿರಗಳನ್ನು ಆಯೋಜಿಸಿ 728 ಜನರನ್ನು ಮದ್ಯ ವ್ಯಸನ ಮುಕ್ತರನ್ನಾಗಿ ಮಾಡಿ ಅವರು ಉತ್ತಮ ಜೀವನ ನಡೆಸುವಂತೆ ಮಾಡಿದೆ. ಶಾಲಾ ಕಾಲೇಜುಗಳಲ್ಲಿ 50 ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ 6,312 ಶಾಲಾ ಮಕ್ಕಳಿಗೆ ಮಾದಕ ಪದಾರ್ಥ ಮತ್ತು ದುಶ್ಚಟಗಳಿಂದಾಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಿದೆ. ಅಕ್ಟೋಬರ್ 4ರಂದು ಬೆಳಗ್ಗೆ 11 ಗಂಟೆಗೆ ನಡೆಯುವ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮದಲ್ಲಿ ಶ್ರೀ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿಗಳು, ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಶಾಸಕ ಎಚ್.ಸಿ. ಬಾಲಕೃಷ್ಣ, ಸಮಾಜ ಸೇವಕ ಕೆ. ಬಾಗೇಗೌಡ, ಪ್ರಾದೇಶಿಕ ನಿರ್ದೇಶಕ ಬಿ.ಜಯರಾಮ್ ನೆಲ್ಲಿತಾಯ್, ಬಮೂಲ್ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಪ್ರವೀಣ್ ಕುಮಾರ್, ತಹಶೀಲ್ದಾರ್ ಶರತ್ ಕುಮಾರ್ ಮತ್ತು ಇನ್ನು ಮುಂತಾದವರು ಭಾಗವಹಿಸುತ್ತಾರೆ ಅಂತ ತಿಳಿಸಿದರು. ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ದೊಡ್ಡ ಬಾಣಗೆರೆ ಮಾರಣ್ಣವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ದೇಶದಲ್ಲಿ ಅಸ್ಪೃಶ್ಯತೆ ಇರಬಾರದು ಹಾಗೂ ಮದ್ಯಪಾನವನ್ನು ಬಿಡಿಸಬೇಕು ಎನ್ನುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಮದ್ಯ ವ್ಯಸನಗಳಿಂದ ಕುಟುಂಬಗಳು ಹಾಳಾಗಬಾರದು ಎನ್ನುವಂಥ ಉದ್ದೇಶದಿಂದ ಶಿಬಿರಗಳನ್ನು ಆಯೋಜನೆ ಮಾಡಿ ಮದ್ಯ ವ್ಯಸನಿಗಳ ಮನ ಪರಿವರ್ತನೆ ಮಾಡಿ ಮದ್ಯ ವ್ಯಸನವನ್ನು ಬಿಡಿಸುವ ಕೆಲಸವನ್ನು ಶ್ರೀ ಧರ್ಮಸ್ಥಳ ಸಂಸ್ಥೆ ಮಾಡ್ತಾ ಇದೆ ಅಂತ ತಿಳಿಸಿದರು. ಕ್ಷೇತ್ರ ಯೋಜನಾಧಿಕಾರಿ ಎಸ್.ಎನ್. ಅಣ್ಣಪ್ಪ, ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಎಂ. ಮುನಿಕೃಷ್ಣ, ಮಾತುಶ್ರೀ ಶ್ರೀಕೃಷ್ಣಪ್ಪ, ರಾಮಚಂದ್ರ ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಜನಜಾಗೃತಿ ವೇದಿಕೆ ಸದಸ್ಯರು 4ನೇ ತಾರೀಕು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಯಾಕೆ ಅಂದರೆ ಜನಗಳಿಗೆ ಅವೇರ್ನೆಸ್ ಬೇಕು. ನಾವೀಗ ಅಧ್ಯಕ್ಷನಾಗಿ ಮತ್ತು ನಮ್ಮ ಉಪಾಧ್ಯಕ್ಷರಾಗಿ ನವಜೀವನ ಸಮಿತಿಯ ಎಲ್ಲ ಅಧ್ಯಕ್ಷರು ಇನ್ನು ನಾವೆಲ್ಲ ಬರ್ತಿಸ್ಕೊಂಡು ಮಾತಾಡಿದಾಗ ನನಗೆ ಇಲ್ಲಿ ಯಾಕೆ ನಾನು ಇರಬೇಕು ಅನಿಸ್ತು ಮತ್ತು ನಮ್ಮ ಯುವಕರಿಗೆ ದಾರಿ ತಪ್ತಾ ಇರ್ತಾರೆ. ಅದು ಒಂದು ಮೂಲ ಕಾರಣ. ಎರಡನೇದು ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಎಲ್ಲ ಹಳ್ಳಿಗಾಡು ಜನಾಂಗ ಎಲ್ಲ ನಮ್ಮ ಜನಾಂಗಕ್ಕೆ ಒಂದು ಅನುಕೂಲ ಆಗುತ್ತೆ. ಧರ್ಮಸ್ಥಳ ಸಂಘದಿಂದ ಒಂದು ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತ. ಎರಡನೇ ವಿಚಾರ ಮತ್ತು ಮದ್ಯ ವ್ಯಸನ ಏನು 7 ದಿನ ಹಾಕೊಂತಾರೆ, ಅವರು ಎಷ್ಟೋ ಜನ ಮದ್ಯ ವ್ಯಸನ ಆಗಿದ್ದಾರೆ. ಅವರು ಎಷ್ಟೋ ಜನ ಕಣ್ಮುಂದೆ ಬದುಕ್ತೆ ಅನ್ನೋದು ನೋಡಿದ್ದೀವಿ. ಆದ್ದರಿಂದ ಇದೆಲ್ಲ ನೋಡಿ ನಾವೆಲ್ಲನೂ ಕುತ್ಕೊಂಡಿಲ್ಲ, ಇಲ್ಲಿ ನಾವು ಇರಬೇಕು. ಈ ಜೊತೆಗೆ ನಿಂತ್ಕೊಂಡು ನಾವು ಇದನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದನ್ನ ನಾವು ಧ್ಯೇಯವಾಗಿ ನಿಂತ್ಕೊಂಡ್ವಿ. ಈಗ ಮಕ್ಕಳುಗಳು ಏನು ಮಾಡಬೇಕು, ಮಹಾತ್ಮ ಗಾಂಧಿಯವ್ರನ್ನ ಇತಿಹಾಸ ತಿಳ್ಕೋಬೇಕು. ನಾವು ಅವ್ರ ಆದಲ್ಲಿ ನಡೀಬೇಕು. ಅಹಿಂಸೆ ಮಾರ್ಗದಲ್ಲಿ ಯಾಕೆ ನಾವು ಸತರ್ಕ ತಂದುಕೊಟ್ರು, ಹಿಂಸಾ ಮಾರ್ಗದಲ್ಲಿ ಹೋಗಿದ್ರೆ ನಾವು ಯಾಕೆ ಎಷ್ಟೇ ಲಕ್ಷಾಂತರ ಜನ ಸಾಯಬೇಕಾಯ್ತು. ಗಾಂಧಿಯವ್ರು ಕುತ್ಕೊಂಡು ಹೇಳ್ತಾರೆ ಅಹಿಂಸೆದಲ್ಲಿ ಹೋಗ್ಬೇಕು. ನಾವು ಏನಾದ್ರು ಗೆಲ್ಲಬೇಕು ಅಂದರೆ ಅಹಿಂಸೆದಲ್ಲಿ ಕೂತ್ಕೋಬೇಕು. ಈಗ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, ಸಕ್ಸಸ್ ಆಯಿತು. ಈಗ 3 ವರ್ಷ ಆಗ್ತಾ ಇದೆ. ಈಗ ಯಾವುದೇ ಇದರೊಳಗೆ ರಿಲೇಷನ್ ಹಾಕಿದ್ರೆ ಬೆಳಗಾಮಲ್ಲಿ 3 ವರ್ಷ ಆಗ್ತಾ ಇದೆ ಅಂತ ವಿನ್ಯಾಸ ನಾವು ನೆನ್ಕೊಂಡು ಮಾಡ್ತೀವಲ್ಲ, ಅದು ಕಾರಣಕರ್ತರಾದ ನಮ್ಮ ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತು ಆ ತಂಡದವರಿಗೆ, ಮಂಜುನಾಥ ಧರ್ಮಸ್ಥಳ ಸಂಘ ಏನಿದೆ ಅವರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇದನ್ನು ನಾವು ಅವೇರ್ನೆಸ್ ಮಾಡಬೇಕು. ಯುವಕರಿಗೆ ಇದನ್ನು ಮುಂದಕ್ಕೆ ನಾವು ತಿಳಿಸ್ಬೇಕು. ಈಗ ನಮ್ಮ ತಲೆಮಾರೆಲ್ಲ ಮುಗ್ದೈತೆ. ಮುಂದೆ ನಾವು ನೋಡಿದ್ದೀವಿ ಮುಂದೆ ಏನಾಗ್ತಾ ಇದೆ. ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ಮಾಧ್ಯಮದಲ್ಲಿ ನೀವೇ ತೋರಿಸ್ತೀರಾ ಸಮಾಜ ಹೆಂಗಿಡ್ತಾ ಇದೆ ಅಂತ ನಾವು ನೋಡೋಕ್ಕೆ. ಈಗ ಏನಾಗಿದೆ, ಒಂದು ರಿಸಲ್ಟ್ ಆಯಿತು ಅಂದರೆ ಅದಕ್ಕೆ ರೇವ್ ಪಾರ್ಟಿ ಅಂತ ಇರ್ತಾರೆ. ನೀವು ಮಾಧ್ಯಮದಲ್ಲಿ ತೋರಿಸ್ತೀರಾ.
ಏನೋ ಗಾಂಜಾ ಸಿಕ್ತು, ಅಫೀಮ್ ಸಿಕ್ತು, ಇಷ್ಟು ಜನ ಯುವಕರು ಹಾಳಾಗ್ತವೆ ಅಂತ. ಅದೇನಾಗ್ತಾ ಇದೆ, ದೇಶ ಹಾಳಾಗ್ತಾ ಇದೆ. ರೇವ್ ಪಾರ್ಟಿ ಆಯಿತು ಅಂದರೆ ಅದೇ ಎಲ್ಲ ಸಿಗ್ತದೆ. ಅದನ್ನು ಕಂಟ್ರೋಲ್ ಮಾಡೋದು ಯಾರು? ಕಂಟ್ರೋಲ್ ಮಾಡಬೇಕಿಲ್ಲ. ಕಂಟ್ರೋಲ್ ಮಾಡಿಲ್ಲ ಅನ್ನೋ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಅಂತ ನೋಡೋಕ್ಕೆ ಅಸಾಧ್ಯ. ಅದನ್ನು ನಾವು ಈಗಿಂದನೇ ಬಿಗಿ ಮಾಡ್ಕೊಂಡು ಬಂದರೆ ಅದರಿಂದ ನಾವು ಈಗಿಂದನೇ ಅವೇರ್ನೆಸ್ ಮಾಡಿ ಯುವಕರಿಗೆ. ಅದಕ್ಕೆ ನಾವು ಕಾರಣ ಕೊಡ್ತಾ ಯಾರು? ಧರ್ಮಸ್ಥಳ ಸಂಘ. ಅದರಿಂದ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ತುಂಬ ಇದಕ್ಕೆ ಹೋಗಿದ್ದೀನಿ, ಮೀಟಿಂಗ್ ಹೋಗಿದ್ದೀನಿ, ಮತ್ತು ಯುವಕರಿಗೆಲ್ಲ ಇದು ಮಾಡಿದ್ದೀನಿ. ತಾಯಂದ್ರಿಗೆ ಎಲ್ಲ ಇದು ಬುದ್ಧಿವಾದ ಹೇಳ್ತಾ ಇದ್ದೀವಿ. ಯಾಕಂದರೆ ಮತ್ತೊಂದು ಮೀಟಿಂಗಲ್ಲಿ ಇದು ಹೇಳ್ತಾ ಇದ್ದೀವಿ. ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅವೇರ್ನೆಸ್ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಈ ಗಾಂಧಿ ಜಯಂತಿ ಪ್ರಯುಕ್ತ ಇನ್ನು 4ನೇ ತಾರೀಕು ನೆನೆಸ್ತಾ ಇದ್ದೀವಿ. ಮಾಗಡಿ ತಾಲೂಕಿನವರು, ಅಕ್ಕ ತಂಗಿಯರು ಎಲ್ಲ ವೇದಿಕೆ ಮೇಲೆ ಎಲ್ಲ ಬರ್ತಾರೆ. ಸ್ವಾಮೀಜಿಗಳು ಮತ್ತು ಮಾಗಡಿ ಶಾಸಕರು ಬಾಲಣ್ಣವರು, ಅಶೋಕಣ್ಣವರು, ಮತ್ತು ನಮ್ಮ ಬಾಗೇಗೌಡರು, ನರಸಿಂಹಮೂರ್ತಿಯವರು ಎಲ್ಲ ಬರ್ತಾರೆ. ದಯಮಾಡಿ ಬಂದು ಅವ್ರ ಹಿತವಚನ ಕೇಳ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಪ್ರಶ್ನೆ ಇದ್ರೆ ಏನಾಗುತ್ತೆ ಕಾರ್ಯಕ್ರಮ ಇದೆಲ್ಲ ಅಷ್ಟೇ. ಪ್ರಶ್ನೆ ಇದ್ರೆ ಕೇಳ್ಬೋದು. ಈ ವಿಚಾರಕ್ಕೆ ದುಶ್ಚಟಗಳದ್ದು ಕಾನ್ಸೆಪ್ಟ್ ಯಾಕೆ ಎತ್ಕೊಂಡ್ರ ಸರ್? ನಮ್ಮಲ್ಲಿ ಒಂದೇನೆಂದ್ರೆ ಎಲ್ಲ ಗೊತ್ತಿರ್ಬೋದು. ಒಬ್ಬ ಮನೆಯಲ್ಲಿ ಕುಡಿತಾರೆ ಅಂದರೆ ವಿಪರೀತ ಕುಡಿತಾರೆ. ಅವರ ಮನೆ ಮಾತುಗಳನ್ನು ಕೇಳಲ್ಲ, ಅವರ ಮನೆಯ ಸಂಬಂಧಿಕರ ಮಾತುಗಳನ್ನು ಕೇಳಲ್ಲ. ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕಾರ್ಯಕರ್ತರ ಮುಖಾಂತರ ಅವರನ್ನು ಮೋಟಿವೇಶನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಸ್ವಇಚ್ಛೆಯಲ್ಲಿ ಬರೀ ನಿಮಗೆ ಇದರಿಂದ ಅನಾಹುತ. ಒಂದು ಕುಟುಂಬದಲ್ಲಿ ದುಶ್ಚಟ ಇದ್ದಂತೆ ಅವರು ಆರ್ಥಿಕವಾಗಿ ಸಂಪೂರ್ಣವಾಗಿ ನಾಶ ಆಗಿರ್ತಾರೆ, ನಮಗೆಲ್ಲ ಗೊತ್ತಿದೆ. ಅದ್ರ ಜೊತೆ ಕುಟುಂಬ, ಆ ಮನೆಯಲ್ಲಿ ಎಜುಕೇಷನ್ ಇರಲ್ಲ, ಮಕ್ಕಳ ಎಜುಕೇಷನ್ ಇರಲ್ಲ, ಹೆಂಡತಿ ದುಡಿತಾಳೆ ಅಂದರೆ ಅದರಲ್ಲಿ ದುಡಿಮೆ ಇರಲಿ, ಅಥವಾ ಮನೆಯಲ್ಲಿ ಸಂಪಾದನೆ ಮಾಡಿದಂಥ ಒಂದಷ್ಟು ಏನು ಚರಾಚರ ವಸ್ತುಗಳು, ಯಾವುದು ಪಾತ್ರೆ ಇರ್ಬೋದು, ಚಿಹ್ನೆ ಇರ್ಬೋದು, ಎಲ್ಲವನ್ನು ಕೂಡ ಒಬ್ಬ ಹುಡುಗ ಸೇಲ್ ಮಾಡೋದನ್ನು ನಾವು ಕಣ್ಣಾರೆ ಕಂಡಿದ್ವಿ. ಹಾಗಾಗಿ ನಾವು ಮೋಟಿವೇಶನ್ ಮಾಡ್ತೀವಿ, ಬನ್ನಿ ನಮ್ಮ ಶಿಬಿರಕ್ಕೆ ಬನ್ನಿ, 7 ದಿವಸ ಬನ್ನಿ ಅಂತ. ಒಪ್ಪಿಕೊಳ್ಳುವ ಸಂಖ್ಯೆ ಭಾಳ ಕಡಿಮೆ, ಅವ್ರು ಬರ್ಲಿಕ್ಕೆ ಇಷ್ಟಪಡೋದು. ಹಾಗೆ ನಾವು ಏನು ಮಾಡ್ತೀವಿ ಅಂದರೆ ಮನೆಯವರ ಒಪ್ಪಿಗೆ ಇದ್ದು ಕೂಡ ಸಾಕು. ನಾನು ಹೆಂಡತಿ ಹೇಳ್ತಾರೆ, ನನ್ನ ಗಂಡ ನಾನು ಕರ್ಕೊಂಡ್ಬರ್ತೀನಿ ಅಂದರೆ ಒಪ್ಪಿಗೆ ಕರ್ಕೊಂಡ್ಬಂದು ನಮ್ಮಲ್ಲಿ ಸೇರಿಸ್ತಾರೆ. ನಮ್ಮಲ್ಲಿ 15 ಮಂದಿ ಟ್ರೈನರ್ ಇದ್ದಾರೆ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೋಟಿವೇಶನ್ ಮಾಡೋರು. ಅಂದರೆ ಇದು ಮೆಡಿಸಿನ್ಗಳು ನಮ್ಮಲ್ಲಿ ವರ್ಕೌಟ್ ಮಾಡೋದು. ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಮೆಡಿಸಿನ್ ಮುಖಾಂತರ ಬಿಡಿಸ್ತಾರೆ. ನಮ್ಮಲ್ಲಿ ಮೆಡಿಸಿನ್ ಅಲ್ಲ, ಮೋಟಿವೇಶನ್. ನಮ್ಮ ಕಾರ್ಯಕ್ರಮ ಹೇಗಿರುತ್ತೆ ಸರ್? ಬೆಳಿಗ್ಗೆ 4 ಗಂಟೆ ಎದ್ದೇಳಬೇಕು, ಅವರಿಗೆ ಯೋಗಾಸನ, ಪ್ರಾಣಾಯಾಮ, ದೇವರ ಭಜನೆ, ಪೂಜೆಗಳು, ಆನಂತರ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಯಿಂದ ಕೌನ್ಸಿಲಿಂಗ್, ಡಾಕ್ಟರ್ನ ಕರೆದು ಅದ್ರ ಬಗ್ಗೆ ಅವೇರ್ನೆಸ್, ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ಸಂಜೆ ಆದ ನಂತರ ಅವರಿಗೆ ಮತ್ತೆ ಖುಷಿ ಕೊಡ್ಬೇಕು, ಕಲ್ಚರ್ ಹೋಗ್ಬೇಕು. ಆನಂತರ ಗೆಸ್ಟ್ಗಳು ಬಂದು ಮಾತಾಡ್ತಾರೆ. ಸಂಜೆ ಆದಾಗ ಆಟ ಆಡಿಸ್ತೀವಿ. ಆನಂತರ ಸಂಜೆ ಕೂತ್ಕೊಂಡು ಮತ್ತೆ ದೇವರ ಮುಂದೆ ಅವರು ಭಜನೆ ಮಾಡಬೇಕು. ಅದು ಯಾವುದೇ ಧರ್ಮ ಇರ್ಬೋದು. ಈಗ ಇನ್ನು ಕ್ರಿಶ್ಚಿಯನ್, ಮುಸ್ಲಿಂ ಇದ್ದರೆ ಅವರ ಧರ್ಮಕ್ಕೆ ಪೂರಕವಾಗಿ ಅವರು ಆಚರಣೆ ಮಾಡಬಹುದು. ಈ ರೀತಿಯಾಗಿ ಒಂದು ಕೆಲಸಗಳಾಗುತ್ತೆ ಪ್ರತಿದಿನ. ಆನಂತರ ಅವ್ರಿಗೆ ಏನಾದರೂ ಕುಡಿತ ಬಿಟ್ಟಾಗ ವೈಬ್ರೇಷನ್ ಬರುತ್ತೆ, ಕೆಲವರಿಗೆ ಆಲ್ರೆಡಿ ಫಿಸಿಕಲ್ ಡ್ಯಾಮೇಜ್ ಇರುತ್ತೆ. ಅದಕ್ಕೆ ನಾವು ಡಾಕ್ಟರ್ನ ಕಳಿಸ್ತೀವಿ. ಅವರು ರೆಫರ್ ಮಾಡಿದ ರೀತಿ ಅವರಿಗೆ ಟ್ರೀಟ್ಮೆಂಟನ್ನು ಕೂಡ ಕೊಡುವಂಥ ವ್ಯವಸ್ಥೆ ಇದೆ. ಇಷ್ಟು ಅಲ್ಲದೆ ಪ್ರತಿದಿನ ಆದಾಗ ಅವರು 3rd ಡೇ 3ನೇ ದಿವಸಕ್ಕೆ ಅವರಿಗೆ ಕುಡಿತೆಲ್ಲ ಹಿಡಿದ ನಂತರ ಅವರ ತಪ್ಪಿನ ಅರಿವಾಗುತ್ತೆ ಸರ್. ನಾವು ಭಾಳ ಮುಖ್ಯವಾಗಿ ಏನು ಮಾಡ್ತೀವಿ ಅಂದರೆ ಅವನ ಕುಡಿತದಿಂದ ಅವನು ಏನು ಮಾಡ್ಕೊಂಡು ಅದನ್ನು ಬಾಯಿ ಬಿಡಿಸ್ಕೊಂಡು ಅವನಿಗೆ ತಪ್ಪು ಅರಿವಾದಾಗ ಅವನು ಒಪ್ಕೋತಾನೆ. ಕೊನೆ ದಿವಸ ಗಂಡ ಹೆಂಡತಿ ಸಂಸಾರವನ್ನು ಒಟ್ಟು ಸೇರಿಸಿ ಒಂದು ಕುಟುಂಬ ದಿನ ಅಂತ ಮಾಡ್ತೀವಿ ಸರ್. ಅದು ಮತ್ತೆ ಮದುವೆ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಅವರ ತಪ್ಪಿನ ಅರಿವೆ ಮನವರಿಕೆ ಮಾಡಿ ಮತ್ತೆ ಕಳಿಸಿದಲ್ಲಿ ನಮ್ಮ ಕೆಲಸ ಮುಗಿಲಿಲ್ಲ. ಮತ್ತೆ ಪ್ರಾರಂಭ ಆಗುತ್ತೆ. ನಮ್ಮ ಕಾರ್ಯಕರ್ತರು, ಜನಜಗತ್ತಿಯವರು ವಾರಕ್ಕೊಮ್ಮೆ ಸೇರಿಸ್ತಾರೆ. 3 ತಿಂಗಳಾದ ನಂತರ ಧರ್ಮಸ್ಥಳ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಪೂಜ್ಯರು ಸ್ವಾಮಿಯ ದರ್ಶನ ಮಾಡಿ ಕರ್ಕೊಂಡು ಬರ್ತೀವಿ. ಆನಂತರ 15 ದಿವಸಕ್ಕೊಮ್ಮೆ ಸೇರಿಸ್ತೀವಿ. ಅವ್ರು ಮತ್ತೆ ಸ್ಟ್ಯಾಂಡ್ ಆದರೆ ತಿಂಗಳಿಗೊಮ್ಮೆ ಸೇರಿಸ್ತೀವಿ. ಈ ರೀತಿಯಾಗಿ ನಿರಂತರವಾಗಿ ಫಾಲೋ ಮಾಡುವಂಥ ಪ್ರಕ್ರಿಯೆ ನಮ್ಮಲ್ಲಿ. ಈಗ ಈಗಲೇ ಇದನ್ನ ಮೊದಲು ಈಗ ಒಂದು 4-5 ವರ್ಷದಿಂದ ನಡೀತಿತ್ತು ಮಾಡಲಿಕ್ಕೆ. ಈಗ 5 ವರ್ಷದಿಂದ ಸ್ಥಗಿತ ಆಗಿದ್ದು ಈಗ ಮತ್ತೆ ಕಾರ್ಯಗತಗೊಂಡಿದೆ. ಯಾಕಿದೆ? ಇಲ್ಲ, ಎಲ್ಲ ತಾಲೂಕು ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಜಿಲ್ಲೆಗೆ 3 ಶಿಬಿರವನ್ನು ಮಾತ್ರ 1 ವರ್ಷಕ್ಕೆ ನಾವು ಮಾಡ್ತೀವಿ ಸರ್. ಈಗ ಈ ಭಾಗದಲ್ಲಿ 2 ವರ್ಷದ ಹಿಂದೆ ಆಗಿತ್ತು ನಮ್ಮ ಇಲ್ಲಿ ಹಾಲಲ್ಲಿ. ಬಟ್ ಈಗ ಮಾಗಡಿಯಲ್ಲಿ ಈ ಸಲ ಮಾಡಿದ್ವಿ. ಮಾಗಡಿಯ ಗುಮ್ಸಂದ್ರ ಮಠದಲ್ಲಿ ಅಲ್ಲ, ಅದು 2 ವರ್ಷದ ಹಿಂದೆ ಆಗಿದೆ ಸರ್. ಈ ಸಲ ಹಾಗೆ ಈ ವರ್ಷ ನಮ್ಮ ಕೆಂಗಲಲ್ಲಿ ಇದೆ ಸರ್, ಕೆಂಗಲ್ ಯೋಜನೆ ವ್ಯಕ್ತಿ. ಮತ್ತೊಂದು ರಾಮನಗರ ಮಾಡಿದ್ವಿ. ಕನಕಪುರ ಈ ಸಲ ಶಿಬಿರ ಇದೆ. ಮುಂದಿನ ವರ್ಷ ರಾಮನಗರ ಬಿಡ್ತೀವಿ, ಮಾಗಡಿ ಬಿಡ್ತೀವಿ, ಕನಕಪುರ ಬಿಟ್ಟು ಚನ್ನಪಟ್ಟಣ ಮತ್ತು ಹಾರೋಳಿ ಮಾಡ್ತೀವಿ. ಅಂದರೆ ನಮ್ಮಲ್ಲಿ ನಮ್ಮ ಸಂತ